दृढजालभावे भूदेव संतानभावे सत्कर्मयोगे उयकालभावे सर्वामुखी भक्तगणमोलभावे जय जय रवि ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಶ್ರಾವಣ ಮಾಸದ ಕೊನೆಯ ಸಪ್ತಾಹ ಅತ್ಯಂತ ಸಮರ್ಥ ಅತ್ಯಂತ ಪ್ರೀತಿಯ ಸಪ್ತಾಹ ಇದು. ಸಮರ್ಥರು ಸಪ್ತಾಹಗಳನ್ನು ನಿಮಗೆ ಎಲ್ಲ ಹಾಕಿ ಕೊಟ್ಟರು. ಅವರಿದ್ದಾಗ ಆದರೂ ಸಹಿತ ಅದನ್ನು ಮಾಡಿ ತೋರಿಸಿದ್ರು. ಆದರೆ 3 ದಿವಸದ ಸಪ್ತಾಹಗಳನ್ನು ಅವರಿದ್ದಾಗ ಮಾಡ್ತಿದ್ರು. ಎಲ್ಲೇ ಹೋದರೂ ಸಹಿತ 3 ದಿವಸ ಸಪ್ತಾಹ ಮಾಡಿ 4ನೇ ದಿವಸ ಅವರು ಆ ಜಾಗ ಬಿಟ್ಟು ಮತ್ತೊಬ್ಬ ಶಿಷ್ಯರ ಮನೆಗೆ ಹೋಗ್ತಿದ್ರು. ಅಲ್ಲಿ ಸಪ್ತಾಹ ಪ್ರಾರಂಭ ಮಾಡಿದ್ರು. ತಿಂಗಳಾನುಗಟ್ಟಲೆ ಸಪ್ತಾಹ ಶುರು ಮಾಡಿ ತಿಂಗಳಾನುಗಟ್ಟಲೆ ಎಲ್ಲಿಯಾದರೂ ಇದ್ದ ಭಕ್ತಿ ಕಾರ್ಯವನ್ನು ಮಾಡಿದಂದ್ರೆ ಅದು ಕೇವಲ ಇಲ್ಲಿ ತಾಳಿಕೋಟಿ ಕ್ಷೇತ್ರ. ಶ್ರಾವಣ ಮಾಸದೊಳಗೆ ಪ್ರಾರಂಭದೊಳಗೆ ದಾಸೋಹ ಶುರು ಮಾಡಿದ್ರಂದ್ರೆ ಪೂರ್ಣ 1 ತಿಂಗಳು ಮಹಾರಾಜರಿಗೆ ಇರ್ತಿದ್ರು ಅಂದ್ರೆ ಇಲ್ಲೇ ಜನರ ಭಾಗ್ಯ ಅಂತಾಗಿರಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ಮಹಾತ್ಮರ ಮಾತುಗಳು ಮಹಾರಾಜರ ಬಾಯಿಂದ ಬರುವಂತ ವಾಣಿ ಏನದಲ್ಲ ಅದು ವಿಮಲ ಬ್ರಹ್ಮರ ವಾಣಿಯೇ ಇರ್ತದೆ. ಆ ವಾಣಿ ಮತ್ತೆ ಯಾವುದು ಇರೋಲ್ಲ. ಸಹಜ ಬೋಧನೆ ಹಿತೋಪದೇಶ. ಮಹಾತ್ಮ ಹೆಂಗ್ ಮಾಡ್ತಾರ ಸಹಜವಾಗಿ ಹೇಳ್ತಾರ, ಅದು ನಮ್ಮ ಜೀವನದೊಳಗ ಉಪದೇಶವಾಗಿ ಪರಿಣಮಿಸ್ತದೆ. ಅಂಥದ್ದು ತಿಂಗಳಾನುಗಟ್ಟಲೆ ಈ ತಾಳಿಕೋಟಿ ಸಂತರಿಗೆ ಇಲ್ಲಿ ತಮ್ಮ ಶಿಷ್ಯರಿಗೆ ಆ ಲಾಭವನ್ನು ಮಾಡಿಕೊಟ್ಟಲ್ಲ. ನಿಜವಾಗಿಯೂ ತಾಳಿಕೋಟೆಯೊಳಗಿರುವಂತಹ ಏನು ಸಮರ್ಥ ಭಕ್ತರು ಇರೋದಲ್ಲ ಅವರಂತ ಭಾಗ್ಯವಂತರೇ ಯಾರು ಅಲ್ಲ ಅಂತೇಳಿ ನನಗೆ ಅನಿಸ್ತದೆ. ಸಮರ್ಥರ ಒಂದು ಸಾನ್ನಿಧ್ಯ 3 ದಿವಸ ಸಿಕ್ಕದು ಬಹಳಷ್ಟು ಮಂದಿಗೆ. ಆದ್ರೆ ತಿಂಗಳಾನುಗಟ್ಟಲೆ ಸಿಕ್ಕದ್ದು ಎಲ್ಲಿಯಾದ್ರೂ ಇದ್ರೆ ಅದು ಇಲ್ಲಿ ಅಂತ ಕ್ಷೇತ್ರದೊಳಗೆ ಇವತ್ತು ಶ್ರಾವಣ ಮಾಸದ ಸಪ್ತಾಹ ಪ್ರಾರಂಭ ಆಗಿದೆ. ಪ್ರಾರಂಭದ ದಿನ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ನಮಸ್ಕಾರ. ಇಲ್ಲಿಯವರೆಗೆ ನಮ್ಮ ಉದಯ ಸಶಿಷ್ಯರ ಲಕ್ಷಣದ ಬಗ್ಗೆ ಬಹಳ ಸಶಿಷ್ಯರ ಒಂದು ಸ್ಥಿತಿನೇ ಹೆಂಗದಂದ್ರೆ ಯಾರು ಸಶಿಷ್ಯರಾಗ್ಯಾರಲ್ಲ ಅವರು ಜಗತ್ತಿನ ದೃಷ್ಟಿಯೊಳಗೆ ಸದ್ಗುರುವಿನ ಪದವಿಗೆ ಹೋಗಿ ಬಿಟ್ಟಿದ್ದಾರೆ. ಯಾರು ಸದ್ಗುರುಗಳಾಗ್ಯಾರಲ್ಲ ಅವರು ಸಶಿಷ್ಯರ ಆಗಿದ್ರೆ ಮಾತ್ರ ಸಶಿಷ್ಯರ ಇದ್ರೆ ಮಾತ್ರ ಅವರು ಸದ್ಗುರುಗಳು ಆಗ್ತಾರೆ. ಇದು ಪರಮಾರ್ಥ ಇದು. ಈಗ ನಮ್ಮ ಮಹಾರಾಜರಾದ ನೋಡ್ರಿ, ನಾವೆಲ್ಲರೂ ಮಹಾರಾಜರಿಗೆ ಸದ್ಗುರುಗಳು ಅಂತಿದ್ದೆವು. ಆದ್ರೆ ಸದ್ಗುರು ನಮ್ಮ ಮಹಾರಾಜ ಮಾತ್ರ ನಾನು ಸಮರ್ಥ ನನ್ನ ಗುರುವಿನ ಏಕೈಕ ಏನಪ್ಪಾ ಅಂದ್ರೆ ಅಗದಿ ಒಬ್ಬ ಸಣ್ಣ ಶಿಷ್ಯ ಅಂತೇಳಿ ತಿಳ್ಕೊಂಡು ಶಿಷ್ಯತ್ವ ಕೊನೆ ತನಕನೂ ಪಾಲಿಸಿದವರು ಯಾರಿದ್ರು ಅಂದ್ರೆ ಅವ್ರು ನಮ್ಮ ಮಹಾರಾಜರು. ಯಾಕಂದ್ರೆ ಅವರು ಸದ್ಗುರುವಿಗೆ ಪದವಿಗೆ ಹೋಗಿ ಮುಟ್ಟಿದಂತ ಸಶಿಷ್ಯರ ಇದ್ರಂತೇಳಿ ಅವ್ರು ಅದನ್ನ ಮಾಡಿದ್ರು. ಅದನ್ನೇ ನಮಗೆ ಕಲಿಸಿಕೊಟ್ರು. ಮಹಾರಾಜ ನೋಡ್ರಿ ನಾಟಕ ಭಜನೆ ಮಾಡ್ತಿದ್ದಲ್ಲ, ಎದ್ದು ತಪ್ಪಿದ್ದಿಲ್ಲ, ಧನ್ಯ ಪ್ರದಕ್ಷಿಣ ಭಜನೆ ಭಜನೆಗೆ ಎದ್ದು ನಿತ್ಯ ಮಾಡ್ತಿದ್ರು, ರಾತ್ರಿ ಭಜನೆಗೆ ಎದ್ದು ನಿತ್ಯ ಮಾಡ್ತಿದ್ರು. ವಯಸ್ಸಾದರೂ ಸಹಿತ ಯಾವ ಉಪಾಸನೆಗಳನ್ನು ಬಿಡಲಿಲ್ಲ, ದಾಸೋಹ ತಾವೇ ಓದ್ತಿದ್ರು. ಅಂದ್ರೆ ಒಬ್ಬ ಶಿಷ್ಯ ಸದ್ಗುರುವಿನ ಆಜ್ಞೆಯನ್ನು ಯಾವ ರೀತಿ ಪಾಲಿಸ್ತಾರಲ್ಲ ಅದೇ ಪಾಲನ ಸದ್ಗುರುವಿನ ಒಂದು ಸ್ಥಿತಿಗೆ ಹೋದ ಸಹಿತ ನಮ್ಮ ಮಹಾರಾಜರು ಪಾಲಿಸ್ಕೊಂಡು ಬಂದಿದ್ರು ಅಂತಂದ್ರೆ ಎಷ್ಟು ವಿಶೇಷದ ಹೇಳಿ. ನಾವು ಅದ್ರ ಬಗ್ಗೆ ಏನೋ ಒಂದು ನಮಗೆ ಆಲಸ್ತನ ಮಾಡ್ತೇವೆ. ಆಲಸ್ತನ ಮಾಡಿದ್ರೆ ಏನಾಗ್ತದೆ ನಮಗೆ? ಸಮರ್ಥರಿಗೆ ಇದರಿಂದ ತೊಂದರೆ ಆಗುದಿಲ್ಲ, ನುಕ್ಸಾನ ಸಮರ್ಥರಿಗೆ ಏನಾಗುದಿಲ್ಲ. ಏತೇ ಜೇನೆ ಆಸಕೇಲ ಸರ್ವಸ್ವ ಗುಡಾಲ. ಇಲ್ಲಿ ಈ ಪರಮಾತ್ಮೊಳಗೆ ಅನುಗ್ರಹಿತ ಆದ್ಮೇಲೆ ನೀನು ಈ ಪರಮಾತ್ಮ ಪದದೊಳಗೆ ನೀವು ಯಾರು ಆಲಸ್ತನ ಮಾಡ್ತಾರಲ್ಲ
ಅವ್ರು ತಮ್ಮನ್ನು ತಾವು ಮುಳುಗಿಸ್ಕೋತಾರ. ಅವ್ರ ಸರ್ವಸ್ವನೇ ಮುಳುಗಿ ಹೋಗ್ಬಿಡ್ತಾ ಇರ್ತಾರ. ಯಾಕಂದ್ರೆ ದೇವನ ಒಳಗಿನ ವಿವೇಕೇ ಬಳಿ, ವಿವೇಕದಿಂದ ಆ ದೇವಾದಿ ದೇವರಾದಂತಹ ಸದ್ಗುರುನಾಥನ ಸ್ವರೂಪವನ್ನು ನಾವು ಅರಿಲಿಲ್ಲ ಅಂತಂದ್ರೆ ನಮ್ಮನ್ನು ನಾವು ಮುಳುಗಿಸ್ಕೊಂಡೆ ಒಣ್ಣಗೆ. ಯಾಕಂದ್ರೆ ಎಲ್ಲಿಯವರೆಗೆ ನಮಗೆ ಸದ್ಗುರು ಮನುಷ್ಯನಲ್ಲ, ಇವು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ, ಇವ ನನ್ನ ಉದ್ಧಾರಕ್ಕಾಗಿಯೇ ಬಂದಾನ, ಅವತಾರ ತಗೊಂಡು ಬಂದಂತಹ ದೇವರ ದೇವ ಅಂತ ಯಾರಿಗೆ ಗುರುನಾಥನ ಸ್ವರೂಪದ ಮೇಲೆ ಅಂತ ಒಂದು ಸ್ವರೂಪದ ಸಾಕ್ಷಾತ್ಕಾರ ಆಗ್ಯದಲ್ಲ, ಅವಳು ಮಾತ್ರ ಈ ಭವಸಾಗರದಿಂದ ಪಾರಾಗಲಿಕ್ಕೆ ಸಾಧ್ಯದ. ಆ ಒಂದು ಸ್ವರೂಪದ ಸಾಕ್ಷಾತ್ಕಾರ, ಸದ್ಗುರುವಿನ ಸ್ವರೂಪದ ಸಾಕ್ಷಾತ್ಕಾರ ಆಗ್ಬೇಕಂತಂದ್ರೆ ಅದು ಕೇವಲ ಇಷ್ಟರಿಂದ ಆಗೋದಿಲ್ಲ, ಅಖಂಡ ನಾಮಸ್ಮರಣೆಯಾಗಿರೋದ್ರಿಂದ ಮಾತ್ರ ಆಗ್ತದೆ. ಸದ್ಗುರುನಾಥ ಇವನನ್ನ ಭಕ್ತ ಅಂತ ಒಪ್ಕೋಬೇಕು, ಆವಾಗ ತಮ್ಮ ಸ್ವರೂಪವನ್ನು ಆ ಭಕ್ತಗಳು ತೋರಿಸ್ತಾರೆ. ಅದು ಹೆಂಗೆ ಒಪ್ಕೋತಾರ್ರಿ ಅಂತೇಳಿ ನಿಮಗೆ ಅನಿಸ್ಬೋದು. ಸಮರ್ಥ ಅದಕ್ಕೆ ಎರಡು ಓವಿ ಬರ್ದಾರ. ಒಂದು ಓವಿ ಅದ ಏನಂದ್ರೆ ಧ್ಯಾನ ಧರಿಲ ತೋ ಅಭಕ್ತ, ಧ್ಯಾನ ಧರಿಲ ತೋ ಭಕ್ತ, ಸಂಸಾರ ಪಾಸೋನಿ ಮುಕ್ತ ಭಕ್ತಾಸ ಕರಿ ಅಂತ ಹೇಳಿ ದಾಸಬೋಧನೊಳಗೆ ಒಂದು ಓವಿ ಅದ. ಈ ಓವಿ ಆಗ್ತಂದ್ರೆ ಯಾರು ನಾಮಸ್ಮರಣೆ ಮಾಡುವುದಿಲ್ಲ ಅವ್ರು ನನ್ನ ಭಕ್ತರ ಅಲ್ಲ. ಎಷ್ಟು ಸ್ಪಷ್ಟವಾದದ್ದು ತಿಳ್ಕೊಂಡ್ಬಿಡ್ರಿ ನೀವು. ಧ್ಯಾನ ಧರಿಲ, ಯಾರು ನಾಮಸ್ಮರಣೆ ಹಿಡ್ಕೊಂಡು ಅದನ್ನ ನಾಮಸ್ಮರಣೆ ಮಾಡುವುದಿಲ್ಲ ಅವರು ನನ್ನ ಭಕ್ತರು ಅಲ್ಲ ಅಂದಾಗ ನಾವು ಭಕ್ತರೇ ಮೊದಲು ಆಗ್ಯಾವ ಇಲ್ಲೋ ಅನ್ನುವಂತ ನಾವು ನೋಡ್ಬೇಕು. ಆಮೇಲೆ ಧ್ಯಾನ ಧರಿಲ, ಯಾರು ನಾಮಸ್ಮರಣೆ ಮಾಡ್ತಾರಲ್ಲ, ಧ್ಯಾನ ಧರಿಲ ತೋ ಭಕ್ತ, ಅವ್ರು ನನ್ನ ಭಕ್ತ. ಯಾರು ನಾಮಸ್ಮರಣೆ ಮಾಡ್ತಾರ ಅವ್ರು ನನ್ನ ಭಕ್ತರು, ಯಾರು ಮಾಡುದಿಲ್ಲ ಅವ್ರು ನನ್ನ ಭಕ್ತರ ಅಲ್ಲ. ಸಂಸಾರ ಪಾಸೋನಿ ಮುಕ್ತ ಭಕ್ತಾಸ ಕರಿ ಅಂತ. ನಾ ಅಭಕ್ತರನ್ನ ಭಕ್ತ ಅಲ್ಲವರನ್ನ ಮುಕ್ತ ಮಾಡ್ಲಿಕ್ಕೆ ಬಂದಿಲ್ಲ, ನನ್ನ ಭಕ್ತರನ್ನ ಮುಕ್ತ ಮಾಡ್ಲಿಕ್ಕೆ ಬಂದನಿ. ಯಾರು ನಾಮಸ್ಮರಣೆ ಮಾಡ್ತಾರ ಅವ್ರು ನನ್ನ ಭಕ್ತರು, ಅವರನ್ನ ನಾನು ಈ ಸಂಸಾರದಿಂದ ಮುಕ್ತರನ್ನಾಗಿ ಮಾಡ್ತೀನಿ ಅಂತೇಳಿ ಸಮರ್ಥನೆ ಹೇಳ್ಯಾರಂದ್ರೆ ನಾಮಸ್ಮರಣೆ ಮಹತ್ವ ಎಷ್ಟದ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕಂತಾರು. ಯಾಕಂದ್ರ ಸಗುಣದೊಳಗಿದ್ದಾಗ ನೀವು ಮಹಾರಾಜರ ಸಂಶಯಗಳನ್ನು ಮಹಾರಾಜರಂತಲೂ ಕೇಳಿ ತಿಳ್ಕೋಬಹುದು. ಮಂಗಾರ ನಿರ್ಗುಣಕ್ಕೆ ಹೋಗ್ಯಾರ. ಈಗ ನಮ್ಮ ಪರಮಾತ್ಮದಾಗ ಬರುವಂತಹ ಸಂಶಯಗಳನ್ನು ಹೇಗೆ ತಿಳ್ಕೋಬೇಕಂದ್ರ ಜಾಚೆ ಅಖಂಡ ಲಾಗತ ಧ್ಯಾನ. ರಮೇಶ, ಜಾಚೆ ಅಂದ್ರೆ ಯಾರಿಗೆ ಅಖಂಡ ನಾಮಸ್ಮರಣೆ ಧ್ಯಾನ ಹತ್ಯದ, ಜಾಚೆ ಅಖಂಡ ಲಾಗತ ಧ್ಯಾನ ಅದು ಮುಂದೆ ಏನೋ ಅದ ಇರ್ಲಿ. ಅವ ತಯಾಸ ದೇತೋ ಆಸನ, ಅವಾಗ ಯಾರ ಅಖಂಡ ಧ್ಯಾನ ಮಾಡ್ತಾರೋ ಅವ್ರಿಗೆ ನಾನು ಮಗ್ಲೇ ಜಾಗ ಕೊಡ್ತೀನಿ. ಸರ್ವಕಾಲ ಸಂಭಾಷಣ ತದಾಶೀಕರಾವಿ, ನೀವು ಯಾವಾಗ ಬೇಕಾದಾಗ ನಿಮ್ಮ ಸದ್ಗುರುಗಳ ಜೊತೆ ಸಂಭಾಷಣ ಮಾಡಬಹುದು. ಅದು ನಿರ್ಗುಣರೇ ಇರ್ಬೋದು, ಸಗುಣರೇ ಇರ್ಬೋದು. ಎಷ್ಟು ಧ್ಯಾನದ ಮಹತ್ವದ ಇವೆಲ್ಲ ಸಶಿಷ್ಯರ ಲಕ್ಷಣ. ಮುಖ್ಯ ಸಶಿಷ್ಯ ಆಚೆಯ ಲಕ್ಷಣ ಅಂತ ಸಮರ್ಥರು ಈ ಸಶಿಷ್ಯ ನಿರೂಪಣದಾಗ ಅಂತಾರ. ಸೂರ್ಯ ಇರ್ತೀರ ಮುಖ್ಯ ಸಶಿಷ್ಯಾತೆ ಲಕ್ಷಣ ಸದ್ಗುರು ವಚನಿ ವಿಶ್ವಾಸ ಪೂರ್ಣ ಅನನ್ಯ ಭಾವೇ ಶರಣ ಧ್ಯಾನಾವ ಸಶಿಷ್ಯ. ಅವರಂತಾರ ಮುಖ್ಯ ಸಶಿಷ್ಯನ ಲಕ್ಷಣ ಏನಂದ್ರ ಸದ್ಗುರು ವಚನಿ ವಿಶ್ವಾಸ ಪೂರ್ಣ. ತನ್ನ ಗುರುನಾಥ್ ಏನ್ ಹೇಳ್ಯಾರಲ್ಲ ಆ ವಚನದ ಮೇಲೆ ಅಖಂಡ ವಿಶ್ವಾಸವನ್ನು ಅವು ಇಟ್ಟಿರಬೇಕು. ಆಮೇಲೆ ಮುಖ್ಯ ಸಶಿಷ್ಯಾತೆ ಲಕ್ಷಣ ಸದ್ಗುರು ವಚನಿ ವಿಶ್ವಾಸ ಪೂರ್ಣ ಅನನ್ಯ ಭಾವೇ ಶರಣ ತ್ಯಾನಾವ ಸಶಿಷ್ಯ. ಯಾರು ಅನನ್ಯ ಭಾವದಿಂದ ಅನನ್ಯವಾಗಿ ಸದ್ಗುರುವಿನ ಶರಣ ಹೋಗ್ಯಾರಲ್ಲ ಅವರು ಮಾತ್ರ ಸಶಿಷ್ಯನ ಒಂದು ಭೂಮಿಕೆಯೊಳಗ ಬರ್ತಾರಲ್ಲ ಅಂತ ಸಮರ್ಥರು ಆ ಸಶಿಷ್ಯ ಲಕ್ಷಣದೊಳಗೆ ಹೇಳ್ತಾರೆ. ಅದಕ್ಕೆ ಅವರು ಒಕ್ಕಲತನದ ಆವಾಗ ಮಹಾರಾಷ್ಟ್ರದೊಳಗೆ ಒಕ್ಕಲತನದ ಭಯಂಕರ ಇತ್ತು. ಏನು ಈ ಇದು ಮಾಡೋರು ಭೂಮಿ ಉಳೋರಿಗೆ ಭಯಂಕರ ಒಂದು ಇದು ಇತ್ತು. ಅವ್ರಂತಾರ ಭೂಮಿ ಚಲೋ ಅದ ಅಂತ ತಿಳ್ಕೊರಿ,
ಭೂಮಿ ಎಲ್ಲ ನೀವು ಹರಿಗಿರಿ, ಎಲ್ಲ ಏನ್ ನೆಗಲ ಹೊಡೆದಿರಿ, ಕಸ ತೆಗೆದಿರಿ, ಎಲ್ಲ ಮಾಡಿರಿ. ಮಾಡಿ ಬಿಟ್ಟು ಟೈಮ್ದಾಗ ಅಲ್ಲಿ ಹುಳುಕ್ ಬೀಜ ಬಿತ್ತಿದ್ರ, ಹುಳ ತಿಂದ ಬೀಜ ಅದನ್ನ ನೀವು ಬಿತ್ತಿದ್ರ ಅಂದ್ರೆ ನಿಮಗೆ ಫಲ ಬರ್ಲಿಕ್ಕೆ ಸಾಧ್ಯದ ಇಲ್ಲ. ಹುಳುಕ್ ಬೀಜ ಭೂಮಿ ಚಲೋ ಆಗ್ಬೇಕಾರೆ ಬೀಜ ಹುಳುಕದಲ್ಲ. ಹಂಗ ಸತ್ಪಾತ್ರನಾದಂತ ಶಿಷ್ಯನಿದ್ರು ಸಹಿತ ಅಸದ್ಗುರುವಿನಿಂದ ನಿಮಗೆ ಉಪದೇಶ ಆತು ಅಂದ್ರ, ಬ್ರಹ್ಮಜ್ಞಾನಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಉಪದೇಶ ಆಗಿಲ್ಲ ಅಂದ್ರ ನಿಮಗೆ ಅದ್ರ ಫಲ ಕೊಡುವುದಿಲ್ಲ. ಇನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇದ್ದ ಏನು ಆದ್ರೆ ಭೂಮಿ ಅನ್ನೋದಲ್ಲ ಗರಸು ಭೂಮಿ ಇತ್ತಲ್ಲಿ, ಏನು ಕೆಟ್ಟ ಗರಸು ಭೂಮಿ, ಅಲ್ಲಿ ಏನು ಬೆಳ್ಳಾದಂತ ಭೂಮಿ ಒಳಗ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ತಮ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಂತ ನಾಮ ಮಂತ್ರವನ್ನ ಅಲ್ಲಿ ಬಿತ್ತಿದ್ರಂದ್ರ, ಆ ಬೀಜವನ್ನು ಬಿತ್ತಿದ್ರಂದ್ರ ಫಲ ಬರ್ತದ. ಹಂಗ ಸದ್ಗುರು ಮತ್ತು ಶಿಷ್ಯ ಇವರಿಬ್ಬರದು ಇಷ್ಟು ಮಹತ್ವದ ಈ ಪರಮಾರ್ಥವಾಗಿ ಭೂಮಿಕೆ. ಇಬ್ಬರು ಸರಿ ಇದ್ರಂದ್ರ ಇಬ್ಬರದು ಇಚ್ಛಾ ಪೂರ್ತಿ ಆಗ್ತದೆ. ಅಂತ ಸದ್ಗುರು ಅಂತ ಸತ್ಶಿಷ್ಯ ಇವರಿದ್ರೆ ಮಾತ್ರ ಸದ್ಗುರುವಿನ ಅಂತಃಕರಣಕ್ಕೆ ಆನಂದ ಆಗ್ತದೆ. ಏಕನಾಥ್ ಮಹಾರಾಜರಿಗೆ ಸೂಲವಂಜ ಪರ್ವತಕ್ಕೆ ಹೋಗಿ ನಾಮಸ್ಮರಣೆ ಮಾಡಪ್ಪ ಅಂತ ಉಪದೇಶ ಕೊಟ್ಟ ಜನಾರ್ದನ ಪಂತರು ಹೇಳ್ತಾರ. ಸೂಲವಂಜ ಪರ್ವತಕ್ಕೆ ಹೋಗಿ ಏಕನಾಥ್ ಮಹಾರಾಜರು ನಾಮಸ್ಮರಣೆ ಮಾಡ್ತಾರ. ಹೋಗುವಂತ ಹೇಳ್ತಾರ, ಏನಾದ್ರೂ ವಿಶೇಷ ಗಳಿಸಿದ್ರೆ ಮಾತ್ರ ನಮ್ಮಲ್ಲಿ ಬಾ ಅಂತ. ಅವಾಗ ಅಲ್ಲಿ ಕೂತಾಗ ಒಬ್ಬ ಹಾಲು ಮಾರವ ದಿವಸ ಒಂದು ತಮ್ಮಿಗೆ ಹಾಲ ಕುಡಿಲಿ, ಬಾಲ ಸನ್ಯಾಸಿ ಬಾಲ ಬ್ರಹ್ಮಚಾರಿ ಅಂತೇಳಿ ಇಟ್ಟು ಹೋಗಿರ್ತಾನ. ಅದನ್ನ ಅವ್ರಿಗೆ ಬೇಡ್ಕೊಂಡಿರ್ತಾರೆ ಕುಡಿ ಅಂತ. ಏಕನಾಥ್ ಮಹಾರಾಜರು ಕುಡಿತಿರ್ತಾರ, ಮತ್ತೊಂದು ಊರಿಗೆ ಹೋಗಿ ಹಾಲು ಮಾರ್ಕೊಂಡು ಹೊಳೆ ಬರ್ತಿರ್ತಾನ. ಹೀಗೆ ದಿವಸ ನಡೆದಿರ್ತದ. ಒಂದು ದಿವಸ ಅವ ಹಾಲಿಟ್ಟು ಹೊಳೆ ಬರೋದ್ರಾಗೆ ಏಕನಾಥ್ ಮಹಾರಾಜರು ಧ್ಯಾನ ಕೂತಿರ್ತಾರ, ಸಮಾಧಿ ಹತ್ತಿ ಬಿಟ್ಟಿರ್ತದ. ಅವ್ರ ಮೈಯೆಲ್ಲ ಪೂರ್ಣ ಒಂದು ದೊಡ್ಡ ಸರ್ಪ ಸುತ್ತಕೊಂಡು ಹೆಡಿ ಹಿಂಗ್ ಮಾಡ್ಕೊಂಡು ನೆರಳು ಮಾಡ್ಕೊಂಡು ಕೂತಿರ್ತದ. ಅವ ಬರ್ತಾನ, ಹಾಲು ಮಾರವ ಬಂದು ನೋಡಿ ಚಿಪ್ನ ಚೀರ್ತಾನ. ಇಂಥ ಸರ್ಪ ಸುತ್ತಕೊಂಡು ಕೂತದಂದ್ರೆ ಈ ಬಾಲ ಬ್ರಹ್ಮಚಾರಿ ಗತಿಯೆಲ್ಲ ಚೀರ್ತಾರ. ಚೀರಿದ ಕೂಡಲೇ ಅದು ಹೋಗ್ತದ. ಹೋದ ಕೂಡಲೇ ಏಕನಾಥ್ ಮಹಾರಾಜರು ನೋಡ್ತಾರ. ನೋಡಿ ಅವ್ರಿಗೆ ಏನೋ ಒಂದು ಪ್ರಚಿತಿ ಆಗ್ತದ. ಅವ್ರಂತಾರ, ಈ ಗುರು ಸದ್ಗುರುನಾಥನಂತ ಹೋಗ್ಬೇಕಂತೇಳಿ ಇದನ್ನ ಭಾಳ ಮನಸ್ಸು ಕೊಟ್ಟು ಕೇಳ್ರೆ ಹೋಗಿ ಜನಾರ್ದನ ಪಂತರಂತೇಳಿ ಹೋಗಿ ನಮಸ್ಕಾರ ಮಾಡ್ತಾರ. ಯಾಕೋ ಏಕನಾಥ ಏನು ವಿಶೇಷ ಘಟಿಸ್ತು, ಹಿಂಗಾಗಿತ್ತು, ಒಂದು ಸರ್ಪ ಹಿಂಗ ಹೋಗ್ತು, ಒಂದು ಸರ್ಪ ಅಂತಂದ್ರೆ ಬಡಿಬಾರ್ದನು ಅಂತಾರ ಅವರು. ಅವಾಗ ಏಕನಾಥ್ ಮಹಾರಾಜರು ಅಂತಾರ, ಗುರುನಾಥ ಅದನ್ನ ಹೆಂಗ್ ಬಡಿಲಿ ಅಂತ. ಯಾಕಂದ್ರೆ ಆ ಸರ್ಪನೊಳಗು ನನಗೆ ನೀನೇ ಕಂಡಿ, ಸರ್ಪನೊಳಗು ನೀನೇ ಕಂಡಿ ಅಂದ್ರ ಅಣುರೇಣು ತೃಣಕಾಟದೊಳಗೆ ನಮ್ಮ ಸದ್ಗುರುವಿನ ಸ್ವರೂಪ ಏನು ಕಾಣುವುದಲ್ಲ, ಇದು ನಿಜವಾಗಿಯೂ ಪಾರಮಾರ್ಥದ ಒಂದು ಶ್ರೇಷ್ಠ ಭೂಮಿಕೆ ಅಂತ. ಈ ಭೂಮಿಕೆಗೆ ಬಂದು ನಾವು ನಿಂದಿರಬೇಕು. ಈ ಭೂಮಿಕೆಗೆ ಬಂದು ನಿಂತೇವಂದ್ರ ಸದ್ಗುರುನಾಥ ನನ್ನಲ್ಲಿ ಇದ್ದಾರ, ತುಕಾರಾಮ್ ಮಹಾರಾಜರಂತಲೂ ಇದ್ದಾರ, ಇವ್ರಂತಲೂ ಇದ್ದಾರ, ನಿಮ್ಮಂತಲೂ ಎಲ್ಲಾ ಕಡೆ ನನ್ನ ಗುರುನೇ ತುಂಬಿದಾಗ ಯಾರನ್ನಾದ್ರೂ ನಾವು ದ್ವೇಷ ಮಾಡ್ಲಿಕ್ಕೆ ಸಾಧ್ಯದನು? ಯಾರ ಜೋಡಿಯಲ್ಲಿ ಮತ್ಸರ ಮಾಡ್ಲಿಕ್ಕೆ ಸಾಧ್ಯದನು? ಯಾರನ್ನ ಏನಪ್ಪಾ ಅಪಮಾನ ಮಾಡ್ಲಿಕ್ಕೆ ಸಾಧ್ಯದನು? ಯಾಕಂದ್ರೆ ಅಲ್ಲಿ ಯಾರಿದ್ದಾರ ಅಲ್ಲಿ ನನ್ನ ಗುರುನೇ ಇದ್ದಾನ. ಗುರುವಿನ ಜೋಡಿ ನೀವು ಆ ರೀತಿ ವರ್ತ ಮಾಡಿದ್ರೆ ಸದ್ಗತಿ ಹೆಂಗಾಗ್ತದ? ಇದು ಎಲ್ಲರಲ್ಲಿಯೂ ನಾ ತುಂಬಿನಿ, ನನ್ನ ಗುರು ತುಂಬ್ಯಾರ ಅಂತೇಳಿ ಯಾರಿಗೆ ಅನುಭವಕ್ಕೆ ಬರ್ತದೆ, ಯಾರ ಶಿಷ್ಯನಿಗೆ ಅನುಭವಕ್ಕೆ ಬರ್ತದಲ್ಲ, ಅವಾಗವ ಜಗತ್ತಿನ ಎಲ್ಲಾ ಜೀವಿಗಳನ್ನು ಪ್ರೇಮ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಇದು ಸಶಿಷ್ಯರ ಒಂದು ಮುಖ್ಯ ಲಕ್ಷಣ. ಎಲ್ಲಾ ಕಡೆ ಕಾಣಬೇಕು. ಇಲ್ಲಿ ಏನು ಸಣ್ಣವರು ದೊಡ್ಡವರು ಪ್ರಾಣಿ ಪಕ್ಷಿ ಮೊದಲು ಮಾಡಿಕೊಂಡು ಎಲ್ಲದರಲ್ಲೂ ನನ್ನ ಗುರುನಾಥ ಇದ್ದಾನಂತೇಳಿ ನಿಷ್ಕಲ್ಮಶ ಪ್ರೇಮದಿಂದ, ಭಾವ ತುಂಬಿದ ಪ್ರೇಮದಿಂದ ನಾವು ಆ ಎದುರಿನ ಜೋಡಿ ವರ್ತನ ಮಾಡಿದೇವಂದ್ರೆ ನಿಜವಾಗಿಯೂ ನಾವು ಸಶಿಷ್ಯರ ಪದವಿಗೆ ಹೋಗ್ಯವು. ಇನ್ನು ಸಶಿಷ್ಯರಲ್ಲಿ ಇನ್ನೊಂದು ಗುರುತು ಏನಪ್ಪಾ ಅಂದ್ರೆ ಅವರು ಪ್ರಪಂಚ ಹಿಡ್ಕೊಂಡು ಪಾರಮಾರ್ಥ ಮಾಡ್ಲಿಕ್ಕೆ ನಮಗೆ ಹೇಳ್ಯಾರಲ್ಲ. ಪ್ರಪಂಚ ಹಿಡ್ಕೊಂಡು ಪಾರಮಾರ್ಥ ಮಾಡುವಂತಹ
ಈ ಗೃಹಸ್ಥಾಶ್ರಮದಾಗ ಇದ್ದವರು ಯಾವ ರೀತಿ ಗೃಹಸ್ಥಾಶ್ರಮ ನಡೆಸಬೇಕು, ಯಾವ ರೀತಿ ಗೃಹಸ್ಥಾಶ್ರಮ ನಡೆಸಿದ್ರೆ ಗೃಹಸ್ಥಾಶ್ರಮದಾಗಿದ್ರು ಸಹಿತ ಅವರಲ್ಲಿ ವೈರಾಗ್ಯ ಉತ್ಪನ್ನ ಆಗಿ ಪರಮಾರ್ಥಕ್ಕೆ ಅವರು ತಯಾರಾಗ್ತಾರ ಅಂತ ಒಂದು ಭೂಮಿಕೆ ನಿರ್ಮಾಣ ಆಗ್ತಾರ ಅಂತದ್ದು ತುಕಾರಾಮ್ ಮಹಾರಾಜರು ಒಂದು ಅಭಂಗದೊಳಗೆ ಹೇಳ್ತಾರೆ. ಏನ್ರಿ ಅದನ್ನು ಸುಮ್ಮನೆ ನಾವು ಇದು ಮಾಡೋ ಸೂರ್ಯಕ್ಕೋ ಜೋಡೋಡಿಯ ಧನ ಉತ್ತಮ ವ್ಯವಹಾರ ಜೋಡೋಡಿಯ ಧನ ಉತ್ತಮ ವ್ಯವಹಾರ ಜೋಡೋಡಿಯ ಧನ ಜೋಡೋಡಿಯ ಧನ उदास विचारे व्यक्त करे उदास विचारे व्यक्त करे शांति रूप कोणाचे